ಯಾಕೆ ಸಂಜೀವ? ಸ್ಕೂಲಿಂದ ಬಂದಾಗ್ಲಿಂದನೂ ನೋಡ್ತಾ ಇದ್ದೀನಿ, ಯಾಕೋ ಒಂಥರ ಇದೆಯಾ? ಯಾಕೆ, ಏನಾಯ್ತು? ಏನಿಲ್ಲ ಮಾವ. ನಿನ್ನ ಹೆಂಡ್ತಿಗೆ ನಾವು ಮನೆ ಕೆಲಸ ಹೇಳ್ತೀವಿ ಅಂತ ನಮ್ಮ ಮೇಲೇನಾದರೂ ಕೋಪ ಮಾಡ್ಕೊಂಡಿದ್ದೀನ ಸಂಜೀವ? ಏನಮ್ಮ ಅಮೃತ, ಹಾಗೇನಾದರೂ ಇದ್ರೆ ಹೇಳಮ್ಮ. ಹಾಗೆಲ್ಲ ಏನಿಲ್ಲ ಅತ್ತೆ. ಮತ್ತೆ ಏನಾಯ್ತು ನಿನಗೆ? ಇವತ್ತಿನ ಮಕ್ಕಳಿಗೆ ಟ್ಯೂಷನ್ ತಗೊಂಡಿಲ್ಲ? ಟ್ಯೂಷನ್ ಮಕ್ಕಳಿಗೆ ರಜೆ ಹೇಳಿದ್ದೀನಮ್ಮ. ಬೇಸಿಗೆ ರಜದಲ್ಲಿ ಟ್ಯೂಷನ್ ಅಂತ ಮಕ್ಕಳಿಗೆ ತಲೆ ತಿಂತಾ ಇದ್ದೆ. ಇವತ್ತು ಮಕ್ಕಳಿಗೆ ರಜೆ ಸಿಕ್ಕಿದೆ ಅಂತ ಖುಷಿಲಿದ್ದಾರೆ, ಅದಕ್ಕೆ ನಿಂಗೆ ಬೇಜಾರಾಗ್ತಿದ್ಯಾ? ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನೇ ನಮ್ಗೆ ಯಾಕೆ ಹೇಳಬೇಕು ಅಂತ ಮಾತು ಮರೆಸ್ತಾ ಇದ್ರೆ ನೀವು ಬೇರೆ ಮಾತಿನ ಮೇಲೆ ನಿಗಾ ಇಲ್ದಂಗೆ ಆಡ್ತಿದ್ದೀರಾ. ಸಂಜೀವ, ನಮ್ಮ ಹತ್ರ ಮಾತು ಮರೆಸೋ ಅಂತ. ಲಕ್ಕಿಗೆ ಬೆಳಗ್ಗೆಯಿಂದಾನು ಫೋನ್ ಕನೆಕ್ಟ್ ಆಗ್ತಾ ಇಲ್ಲಮ್ಮ. ಅಯ್ಯೋ, ಅದಕ್ಕೆ ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ? ಕಾಲೇಜಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿರ್ತಾಳಷ್ಟೇ. ಅತ್ತೆ, ಚಿಕ್ಕಪ್ಪನೂ ಸಿಕ್ಕಿದ್ರು, ಅವ್ರಿಗೂ ಅದೇ ಚಿಂತೆ ಆಗಿತ್ತು. ನಾನು ನೀವು ಹೇಳ್ದಂಗೆ ಹೇಳಿ ಅವ್ರಿಗೆ ಸಮಾಧಾನ ಮಾಡಿದೆ. ಆದರೂ ಒಂದು ಇಡೀ ದಿನ ಲಕ್ಕಿ ಫೋನಿಗೆ ಸಿಕ್ಕಿಲ್ಲ ಅಂತಂದರೆ ಈಗೀಗ ಯಾಕೋ ಒಂಥರ ಟೆನ್ಷನು. ಸಂಜೀವ್ ಅವರೇ, ನಾನು ಆದಿಗೆ ಫೋನ್ ಮಾಡಿ ಕೇಳ್ತೀನಿ ಬಿಡಿ. ಅಮೃತ ಅವರೇ, ನಿಮಗೆ ಬೇಜಾರಿಲ್ಲ ಅಂತಂದರೆ ಸ್ಪೀಕರ್ಗೆ ಹಾಕ್ತೀರಾ? ಸರಿ. ಹಲೋ ಅಮ್ಮು, ಆಗ್ಲಿಂದ 2-3 ಸಲ ಕಾಲ್ ಬಂತು, ನೀನೇ ಮಾಡ್ತಿರೋದಾ? ಆದಿ, ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು? ಅಯ್ಯೋ ಸಾರಿ ಅಮ್ಮು, ನಾನು ನೋಡಲಿಲ್ಲ, ಯಾರೋ ಅಂದ್ಕೊಂಡು ಇಗ್ನೋರ್ ಮಾಡಿಬಿಟ್ಟೆ. ಆದಿ, ಲಕ್ಷ್ಮಿ ಫೋನ್ ಕನೆಕ್ಟ್ ಆಗ್ತಿಲ್ಲ ಕಣೋ. ಅದು ಲಕ್ಷ್ಮಿ ಫೋನು ಒಡೆದೋಗಿದೆ ಅಮ್ಮು. ಅದು ಅಲ್ಲದೆ ಇವತ್ತು ಟೆಸ್ಟ್ ಬೇರೆ ಇತ್ತು. ಟೆಸ್ಟ್ ಮುಗಿಸ್ಕೊಂಡು ನಾವೆಲ್ಲ ಫ್ರೆಂಡ್ಸು ಹೊರಗಡೆ ಬಂದಿದ್ವಿ. ಈಗಷ್ಟೇ ಮನೆ ಕಡೆ ಹೋಗ್ತಾ ಇದ್ದೀನಿ. ಗಾಡಿ ಓಡಿಸ್ತಾ ಇದ್ದೆ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಸರಿ, ಲಕ್ಷ್ಮಿಗೆ ಫೋನ್ ಕೊಡು ಆದಿ. ಯಾವನ ಅವನು ಸ್ಟುಪಿಡ್ ಗಾಡಿ ಓಡಿಸ್ತಾನೆ, ರಾತ್ರಿ ಹೊತ್ತು ಡಿಮ್ ಅಂಡ್ ಡಿಪ್ ಮಾಡೋದು ಬಿಟ್ಟು ಹಾರನ್ ಮಾಡ್ಕೊಂಡು ಸಾಯ್ತಾರೆ. ಹಲೋ ಅಮ್ಮು, ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇದೆ, ಧೂಳು ಬೇರೆ, ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಇರು ಅಮ್ಮು. ಬಾಯ್ ಬಾಯ್ ಬಾಯ್. ಸರಿ ಸರಿ ಆದಿ. ಹಬ್ಬ, ನಾನು ಏನಾಯ್ತು ಏನೋ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಈ ಲಕ್ಕಿ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಾಳೆ ಅಂತಂದರೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮ್ ಮಾಡಬೇಕಲ್ವಾ? ಸಂಜೀವ್ ಅವರೇ, ಅವಳ ಫೋನ್ ಕೆಟ್ಟೋಗಿದೆ ಅಂತ ಆದಿ ಹೇಳಿದ್ನಲ್ಲ, ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಬಿಡಿ, ಆದಿನೂ ಜೊತೆಗೆ ಇದ್ದಾನಲ್ಲ. ಏನಿದು ಮನೆ ಇಷ್ಟು ಸೈಲೆಂಟ್ ಆಗಿದೆ? ಮಕ್ಳು ಯಾರೇನು ಕಾಲೇಜಿಂದ ಬಂದಿಲ್ವಾ? ಹೌದೌದು, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಮನೆ ತುಂಬ ಓಡಾಡ್ಕೊಂಡಿರೋದಕ್ಕೆ ಓದ್ಕೋತಿರ್ತಾರೆ ರೂಮಲ್ಲಿ. ನಾನು ಬಂದೆ. ಏಯ್, ಈಗ ಬಂದೇನಾ? ಹೋತ. ಏಯ್, ಲಕ್ಷ್ಮಿಯಲ್ಲಿ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಿಗೆ ತಾತ ಮಾತ್ರೆ ತಗೊಂಡ್ರ? ತಾತ ಊಟಕ್ಕೆ ಬನ್ನಿ ಅಂತ ಕರಿಬೇಕಾಗಿತ್ತಲ್ಲ. ಲಕ್ಷ್ಮಿ ಇನ್ನೂ ಮನೆಗೆ ಬಂದಿಲ್ವಾ? ಅದೇ ಏನು ಹಾಗಂದ್ರೆ? ಅದು ಏನು ಹೇಳ್ತಾ ಇದೆಯಾ? ನೀವಿಬ್ರು ಒಟ್ಟಿಗೆ ಬರಲಿಲ್ವಾ? ಅವಳು ನಿನ್ನ ಜೊತೆ ತಾನೇ ಬರೋದು. ರೀ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಅಲ್ಲ, ಅವನಿಗೇನು ಬೇರೆ ಕೆಲಸ ಇರೋದಿಲ್ವಾ? ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ಫೋನ್ ಮಾಡಿಬಿಟ್ಟು ಹೇಳಬೇಕು ತಾನೇ. ಮತ್ತೆ ಅವಳೇನಾದ್ರೂ ಪೀಚೆ ಗೀಚೆ ನೋಡ್ಕೊಂಡ್ಲಾ ಹೇಗೆ? ವಿಮ್ಲಾ, ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ ಅನ್ನೋ ಸ್ವಲ್ಪನಾದ್ರೂ ಯೋಚನೆ ಬೇಡವೇನೆ ಅವಳಿಗೆ? ಬೇಜವಾಬ್ದಾರಿತನ ನೆತ್ತಿಗೇರಿದೆ ಅವಳಿಗೆ. ವಿಮಲಾ, ಮತ್ತಿನೇನಮ್ಮ, ಅವಳಿಗೊಂದು ಫೋನ್ ಮಾಡಬೇಕು ಅಂತ ಗೊತ್ತಾಗಲ್ವಾ? ಮೊದಲೇ ನಿನ್ನ ಗಂಡ ಲಕ್ಷ್ಮಿ ಲಕ್ಷ್ಮಿ ಅಂತಿರ್ತಾರೆ, ಅವಳು ಅದಕ್ಕೆ ಸರಿಯಾಗಿ ಮಾಡ್ತಾ ಇದ್ದಾಳೆ.
ಅವರೇ ಅವರೇ ಅದು ಲಕ್ಷ್ಮಮ್ಮ ಅವ್ರ ಫೋನು ನಾಗಿ ಏನಾಯ್ತು? ಅಪ್ಪರೇ ಅದು ಲಕ್ಷ್ಮಮ್ಮ ಅವ್ರ ಫೋನು ಒಡೆದೋಗಿತ್ತು, ಅದಕ್ಕೆ ಸಹನೆ ಬೇಜಾರಾಗವ್ರೆ. ಹಾಗೆ ಏನು ನಡೀತು ಅಂತ ಸರಿಯಾಗಿ ಹೇಳು. ಅಪ್ಪರೇ ಅದು ತಾತ, ಲಕ್ಷ್ಮಿ ಅವಳ ಫ್ರೆಂಡ್ ಫೋನಿಂದ ಕಾಲ್ ಮಾಡಿದ್ಲು, ಹೊರಟಿದ್ದೀನಿ ಅಂತ ಅಂದ್ಲು. ಆದಿನೂ ಬಂದಿರಲಿಲ್ವಲ್ಲ, ಅದಕ್ಕೆ ಜೊತೆಗೆ ಬರ್ತಾರೆ ಅಂತ ಅಂದ್ಕೊಂಡೆ. ಇಷ್ಟೊತ್ತಾಯ್ತಲ್ಲ, ಎಲ್ಲಿ ಹೋದ್ಲಿ ಹುಡುಗಿ? ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಬದಲು ಎಲ್ಲಿ ಹೋಗಿದ್ದಾಳೆ ಅಂತ ವಿಚಾರಿಸೋದು ವಾಸಿತಾನೆ. ಆದಿ, ಅವಳ ಫ್ರೆಂಡ್ಸಿಗೆ ಫೋನ್ ಮಾಡಿ ವಿಚಾರಿಸು. ಹಾಂ ವಿಚಾರಿಸ್ತೀನಿ.